ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧಮ್ಕಿ ಲೀಡರ್ ಪುಡಾರಿ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಪೌರಾಯುಕ್ತೆಗೆ ಧಮ್ಕಿ ಹಾಕಿದಂತಹ ರಾಜೀವ್ ಗೌಡರನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಯಿತು. 13 ದಿನಗಳ ಬಳಿಕ ಧಮ್ಕಿ ಲೀಡರ್ ರಾಜೀವ್ ಗೌಡ ಲಾಕ್ ಆಗಿರುವುದು. ಕೇರಳದ ಮಣಪ್ಪುರಂನಲ್ಲಿ ರಾಜೀವ್ ಗೌಡರನ್ನ ಬಂಧಿಸಲಾಗಿದೆ. ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗ್ತಾ ಇದ್ದಂತಹ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಬಲೆಗೆ ಕೇರಳಕ್ಕೆ ಪರಾರಿಯಾಗ್ತಾ ಇದ್ದ. ಸರ್ಕಾರಿ ಅಧಿಕಾರಿಗೆ ಫೋನ್ ಕರೆ ಮಾಡಿ ಬ್ಯಾನರ್ ವಿಚಾರಕ್ಕೆ ಅವಾಚ್ಯ ಶಬ್ದಗಳಿಂದ ನೆನೆಸಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದಂತಹ ಆರೋಪ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡ ಅವರ ವಿಚಾರಣೆ ನಡೀತಾ ಇದೆಯಾ? ರಾಜೀವ್ ವಿಚಾರಣೆಯನ್ನ ಅಜ್ಞಾತ ಸ್ಥಳದಲ್ಲಿ ನಡೆಸ್ತಾ ಇರುವ ಸಾಧ್ಯತೆ ಇದೆ. ನಿನ್ನೆ ಸಂಜೆಯೇ ಕೇರಳದಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಬಂಧನ ಆಗಿರೋ ಬಗ್ಗೆ ಕೂಡ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಆದರೆ 12 ಗಂಟೆ ಕಳೆದರೂ ಕೂಡ ಶಿಡ್ಲಘಟ್ಟಕ್ಕೆ ತಲುಪಿಲ್ಲ ಆರೋಪಿ. ಹಾಗಿದ್ರೆ ಅಜ್ಞಾತ ಸ್ಥಳದಲ್ಲಿ ಬಂಧಿತ ಆರೋಪಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆಯಾ? ಈ ರೀತಿ ಪೌರಾಯುಕ್ತೆಗೆ ಧಮಕಿ ಹಾಕಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಮಂಗಳೂರಿನಿಂದ ಕೇರಳದಿಂದ ಮಂಗಳೂರಿಗೆ ತಿರುಗಾಡ್ತಾ ಇದ್ದಂತಹ ಈ ಅಸಾಮಿಯನ್ನ ಮಣಪ್ಪುರಂನಲ್ಲಿ 3 ಜಿಲ್ಲೆಗಳ ಪೊಲೀಸರು ಸೇರಿ ಲಾಕ್ ಮಾಡಿದ್ದು ಹೇಗೆ? ಸ್ಟೋರಿ ನೋಡಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಎಲ್ಲ ಒಡಿಂದ ಎಗ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಂಕಿ ಹಚ್ತೀನಿ, ಚಪ್ಪಲಿಲಿ ಹೊಡಿಸ್ತೀನಿ. ಪೌರಾಯುಕ್ತೆಗೆ ಫೋನ್ ಮಾಡಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಬ್ಬರಿಸಿದ ಪರಿ ಇದು. ಇದೇ ಜನವರಿ 2ರಂದು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬ್ಯಾನರ್ ವಿಚಾರವಾಗಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ದ. ಜನವರಿ 13ಕ್ಕೆ TV9 ವರದಿ ಪ್ರಸಾರ ಮಾಡಿತ್ತು. ರಾಜೀವ್ ಗೌಡ ಬಂಧಿಸದ ಬಗ್ಗೆ ನಿರಂತರವಾಗಿ ಪ್ರಶ್ನೆ ಮಾಡಿತ್ತು. ಬಂಧನ ಭೀತಿ ಇದ್ದ ರಾಜೀವ್ ಗೌಡ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದ. ಆದರೆ ಕೋರ್ಟ್ ಜಾಮೀನು ನಿರಾಕರಿಸ್ತಾ ಇದ್ದಂತೆ ಪೊಲೀಸರು ರಾಜೀವ್ ಗೌಡನನ್ನ ಲಾಕ್ ಮಾಡಿದ್ದಾರೆ. 13 ದಿನಗಳ ಬಳಿಕ ಧಮ್ಕಿ ಲೀಡರ್ ರಾಜೀವ್ ಗೌಡ ಅರೆಸ್ಟ್. ಉದ್ಯಮಿ ಜೊತೆಗೆ ಕಾರಿನಲ್ಲಿ ಓಡಾಡ್ತಾ ಇರುವಾಗಲೇ ಬಂಧನ. ರಾಜೀವ್ ಗೌಡನಿಗೆ ಸಚಿವರೊಬ್ಬರ ಕೃಪಾ ಕಟಾಕ್ಷವಿದೆ ಅಂತ ಬಿಜೆಪಿ ಆರೋಪಿಸಿತ್ತು. ಪೊಲೀಸರು ಹುಡುಕಾಟ ನಡೆಸಿದಂತೆ ನಾಟಕವಾಡ್ತಾ ಇದ್ದಾರೆ ಎಂಬ ಶಂಕೆ ಇತ್ತು. ಲುಕೌಟ್ ನೋಟಿಸ್ ಹೊರಡಿಸಿದ್ದ ಪೊಲೀಸರಿಗೆ 3 ದಿನದಿಂದ ರಾಜೀವ್ ಗೌಡ ಮಂಗಳೂರಿನಲ್ಲಿ ಇದ್ದಾನೆ ಎಂಬ ವಾಸನೆ ಬಡಿದಿತ್ತು. ಇದೇ ಹೆಜ್ಜೆ ಜಾಡು ಬೆನ್ನತ್ತಿ ಹೋದ ಪೊಲೀಸರು 13 ದಿನಗಳ ಬಳಿಕ ಧಮ್ಕಿ ಲೀಡರ್ನನ್ನ ಕೇರಳದ ತಿರುವನಂತಪುರಂ ಜಿಲ್ಲೆಯ ಮಣಪ್ಪುರಂನಲ್ಲಿ ಬಂಧಿಸಿದ್ದಾರೆ. ಬಂಧನಕ್ಕೆ ಮುನ್ನ ರಾಜೀವ್ ಗೌಡ ದೊಡ್ಡ ನಾಟಕದ ಕಥೆಯನ್ನೇ ಹೆಣೆದಿದ್ದ. ಮಂಗಳೂರಿನಲ್ಲಿ ಶ್ರೀಮಂತ ಉದ್ಯಮಿಯಿಂದ ಆಶ್ರಯ ಪಡೆದುಕೊಂಡಿದ್ದ ರಾಜೀವ್ ಗೌಡ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಕಾರು ಪಾರ್ಕ್ ಮಾಡಿದ್ದ ರಾಜೀವ್ ಗೌಡ ಕಾರು ಬಿಟ್ಟು ರೈಲು ಹತ್ತಿದಂತೆ ಬಿಂಬಿಸೋದಕ್ಕೆ ಸ್ಟೇಷನ್ ಒಳಗಡೆ ಹೋಗಿದ್ದ. ಆದರೆ ದಾರಿ ತಪ್ಪಿಸಿ ಉದ್ಯಮಿಯ ಕಾರಿನಲ್ಲೇ ಕೇರಳಕ್ಕೆ ಹೋಗಿದ್ದ. ಉದ್ಯಮಿಯ ಕಾರಿನ ಟ್ರ್ಯಾಕ್ ರೆಕಾರ್ಡ್ ಪತ್ತೆ ಮಾಡಿದಾಗ ಕಾರು ಕೇರಳಕ್ಕೆ ಹೋಗಿರೋದು ಗೊತ್ತಾಗಿದೆ. ತಲಪಾಡಿಯಿಂದ ಕಾಸರಗೋಡು, ಅಲ್ಲಿಂದ ಕಣ್ಣೂರು ಕಡೆಗೆ ಎಸ್ಕೇಪ್ ಆಗ್ತಾ ಇದ್ದ ರಾಜೀವ್ನನ್ನ ಕೇರಳ ಗಡಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ವಿಶೇಷ ತಂಡವನ್ನ ರಚಿಸಿದ್ರು. ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಆಧರಿಸಿ ರೈಲು ಪತ್ತೆ ಹಚ್ಚುವಲ್ಲಿ 3 ಜಿಲ್ಲೆಗಳ ಪೊಲೀಸರು ಯಶಸ್ವಿಯಾಗಿ ರಾಜೀವ್ನನ್ನ ಬಂಧಿಸಿದ್ದಾರೆ. ಇವತ್ತು ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ ಸುದ್ದಿಗೋಷ್ಠಿ ನಡೆಸಿ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆಂದ ಅಮೃತಾ ಗೌಡ. ರಾಜೀವ್ ಬಂಧನದ ಬಗ್ಗೆ ಪೌರಾಯುಕ್ತೆ ಅಮೃತಾ ಗೌಡ TV9ಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರಿಗೆ ನಾನು ತನಿಖೆಗೆ ಸಹಕಾರ ನೀಡಿದ್ದೆ, ಬಂಧಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂದ್ರು. ಐ ಕಂಗ್ರಾಚುಲೇಟ್ ದ ಎಂಟೈರ್ ಪೊಲೀಸ್ ಟೀಮ್. ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಕಂಗ್ರಾಚುಲೇಟ್ ದೆಮ್ ಸರ್. ದ ಕೇಸ್ ವಿಲ್ ಟೇಕ್ ಇಟ್ಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅವ್ರ ಕಡೆಯಿಂದ ಏನ್ ಕೋಆಪರೇಷನ್ ಬೇಕು ಅದನ್ನ ನಾವು ಪೊಲೀಸ್ ಅವರಿಗೆ ನಾವು ಕೊಡ್ತೀವಿ ಸರ್. ಈಗಾಗಲೇ ರಾಜೀವ್ ಗೌಡನನ್ನ ಕಾಂಗ್ರೆಸ್ ಶಿಸ್ತು ಸಮಿತಿ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಪೌರಾಯುಕ್ತೆ ಮೇಲೆ ಪೌರುಷ ತೋರಿದ ರಾಜೀವ್ ಗೌಡನಿಗೆ ಈಗ ಮಾಡಿದ್ದುಣ್ಣೋ ಮಾರಾಯ ಎಂಬಂತಾಗಿದೆ. ಪೃಥ್ವಿರಾಜ್, ಭೀಮಪ್ಪ ಪಾಟೀಲ್ ಜೊತೆ ಕಿರಣ್, TV9 ಬೆಂಗಳೂರು. ಇನ್ನು ಅರೆಸ್ಟ್ ಆದಂತಹ ರಾಜೀವ್ ಗೌಡರನ್ನ ಶಿಡ್ಲಘಟ್ಟಕ್ಕೆ ಕರೆತರ್ತಾ ಇದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಠಾಣೆಯ ಸುತ್ತಮುತ್ತ ಭದ್ರತೆಯನ್ನು ಒದಗಿಸಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಜಮಾವಣೆಯಾಗುವಂತಹ ಮಾಹಿತಿ ಇರುವ ಹಿನ್ನೆಲೆ ಬಿಗಿ ಬಂದೋಬಸ್ತ್, 100ಕ್ಕೂ ಅಧಿಕ ಪೊಲೀಸರಿಂದ
ಅಲ್ಲಿ ಬಂದೋಬಸ್ತ್ ಆಗಿದೆ. ಭದ್ರತೆಯ ಆ ಸಂಬಂಧಪಟ್ಟಂತೆ ನೆರೆ ತಾಲೂಕುಗಳ ಪೊಲೀಸರಿಗೂ ಕೂಡ ಬುಲಾ ಹೋಗಿದೆ. ಸದ್ಯ ರಾಜೀವ್ರನ್ನ ಅಜ್ಞಾತ ಸ್ಥಳದಲ್ಲಿರಿಸಿರುವಂತಹ ಪೊಲೀಸರು ಈಗ ಶಿಡ್ಲಘಟ್ಟಕ್ಕೆ ಕರೆತರಲಿದ್ದಾರೆ. ಹಾಗಾಗಿ ಹೆಚ್ಚಿನ ಭದ್ರತೆ. ಎಸ್, ಪೊಲೀಸ್ ಸ್ಟೇಷನ್ ಬಳಿಗಿಂದ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಅಂತೂ ಇಂತೂ ರಾಜೀವ್ ಗೌಡ್ರನ್ನ ಅರೆಸ್ಟ್ ಮಾಡಲಾಯಿತು. ಈಗ ಶಿಡ್ಲಘಟ್ಟೆಗೆ ಎಷ್ಟು ಹೊತ್ತಿಗೆ ಕರೆತರಲಾಗುತ್ತೆ? ಜೊತೆಗೆ ಇಲ್ಲೇನಾದ್ರೂ ಅವರ ಬೆಂಬಲಿಗರು ಸೇರುವಂತಹ ನಿರೀಕ್ಷೆ ಇದೆಯಾ? ಅಷ್ಟು ಹೆಚ್ಚಿನ ಮಟ್ಟಿಗೆ ಭದ್ರತೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿನ ದೃಶ್ಯ ಏನು ಅಂತ? ಪ್ರತಿಮಾ, ಹೌದು, ತಾವು ಹೇಳಿದ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಈಗ ರಾಜೀವ್ ಗೌಡನನ್ನು ಬಂಧಿಸಿ ಕರೆತರಲಾಗ್ತಾ ಇದೆ. ನಿನ್ನೆ ಸಂಜೆ ಒಂದು ಕೇರಳ ಬಿಟ್ಟು ಮಧ್ಯರಾತ್ರಿ 2 ರಿಂದ 3 ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರದ ಬಳಿ ರಾಜೀವ್ ಗೌಡನನ್ನು ಕರೆತರಲಾಗಿದೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಈಗ ಪೊಲೀಸರು ರಾಜೀವ್ ಗೌಡನನ್ನು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಈಗ ರಾತ್ರಿ ಇಡೀ ಒಂದು ರಾಜೀವ್ ಗೌಡ ಬೆಂಬಲಿಗರು ಮತ್ತು ಅವರು ರಾಜೀವ್ ಗೌಡ ಅವರ ಪತ್ನಿ ಸಹನಾ ಸೇರಿದಂತೆ ಸುಮಾರು 20-30 ಕಾರುಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ರಾಜೀವ್ ಗೌಡನ ಎಲ್ಲಿ ಕರೆತರಬಹುದು, ಹೇಗೆ ಕರೆತರಬಹುದು ಅಂತೇಳಿ ಫಾಲೋ ಮಾಡೋದಕ್ಕೋಸ್ಕರ ಮತ್ತು ಅಲ್ಲಲ್ಲಿ ಪೊಲೀಸರ ಚಲನವಲನಗಳನ್ನು ಗಮನಿಸೋಕ್ಕೋಸ್ಕರ ಒಂದು ರೋಮಿಂಗ್ ಮಾಡಿದ್ದಾರೆ. ಇದರಿಂದ ಪೊಲೀಸರೆಲ್ಲ ಒಂದು ಕಡೆ ವಿಚಲಿತರಾಗಿದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡೋದಕ್ಕೋಸ್ಕರ ಅನ್ಯ ತಾಲೂಕಿನ ಬೇರೆ ತಾಲೂಕಿನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬರೋಕೆ ಕೇಳಿದ್ದಾರೆ ಮತ್ತು ಸುಮಾರು 50 ಅಂದರೆ ಠಾಣೆ ಬಳಿ ಒಂದು 50ಕ್ಕೆ ಹೆಚ್ಚು ಮತ್ತು ನಗರದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿಂದ ಒಂದು ಬಂದೋಬಸ್ತ್ ಮಾಡೋದಕ್ಕೆ ಒಂದು ಏರ್ಪಾಡು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಏನು ಅವರ ಬೆಂಬಲಿಗರು ಕೆಲವರು ಪುಂಡಾಟಗಳನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಸಹ ಚಿಕ್ಕಬಳ್ಳಾಪುರ ಬೈಪಾಸ್ ಸೇರಿದಂತೆ ಒಂದು ಶಿಡ್ಲಘಟ್ಟ ನಗರ ಠಾಣೆ ಮತ್ತು ದಿಬ್ಬೂರಹಳ್ಳಿ ಠಾಣೆ ಸೇರಿದಂತೆ ವಿವಿಧೆಡೆ ಒಂದು ರಾಜೀವ್ ಗೌಡಗೋಸ್ಕರ ಒಂದು ಹುಡುಕಾಡ್ತಾ ಇದ್ದಾರೆ. ಇದರಿಂದ ಪೊಲೀಸರಿಗೆ ಅಲರ್ಟ್ ಆಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಅವರ ಬೆಂಬಲಿಗರು ಏನಾದರೂ ರಾಜೀವ್ ಗೌಡನ ಇಲ್ಲಿ ಕೋರ್ಟ್ಗೆ ಅಥವಾ ಸ್ಟೇಷನ್ಗೆ ಕರೆತಂದ ಸಂದರ್ಭದಲ್ಲಿ ಬರ್ಬೋದು ಅಥವಾ ಧಿಕ್ಕಾರ ಕೂಗ್ಬೋದು ಅಥವಾ ಜೈಕಾರ ಹಾಕ್ಬೋದು ಅಥವಾ ರಾಜೀವ್ ಗೌಡನ್ನ ಇನ್ನೂ 2 ಸ್ಟೆಪ್ ಮೇಲೆ ಏರಿಸೋದಕ್ಕೆ ಜೈಕಾರ ಹಾಕ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಜನ ಜಮಾಯಿಸ್ತಾರೆ ಅಂತಕ್ಕಂಥ ಒಂದು ಗುಪ್ತ ಮಾಹಿತಿ ಹಿನ್ನೆಲೆ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಒಂದು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ರಾಜೀವ್ ಗೌಡನ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಸಹ ಒಂದು ಟಿವಿ9ಗೆ ಲಭ್ಯವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಮಾಹಿತಿಗೆ.